ಪ್ರಿಯ ವಿದ್ಯಾರ್ಥಿಗಳೇ, ಇದು ಬಹುಪದೋಕ್ತಿ ಅಧ್ಯಾಯದ LBAಯ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 46ನೇ ಪ್ರಶ್ನೆ. ಆಲ್ಫಾ ಮತ್ತು ಬೀಟಾಗಳು P of x equals x² + 3x + 1 ಈ ಬಹುಪದೋಕ್ತಿಯ 2 ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ P of x equals x² + 3x + 1 ಅದನ್ನು ಬರ್ಕೊಳ್ಳೋಣ. P of x equals x² + 3x + 1. ಇಲ್ಲಿ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ, ಆಲ್ಫಾ ಪ್ಲಸ್ ಬೀಟಾ. ನಾವು x² + 3x + 1 ಅನ್ನು ಬರ್ಕೊಂಡು ಎನ ಬೆಲೆ, ಬಿನ ಬೆಲೆ, ಸಿನ ಬೆಲೆಯನ್ನು ಬರ್ಕೊಳ್ಳೋಣ. a ಈಕ್ವಲ್ಸ್ x² ನ ಸಹಗುಣಕ ಎಷ್ಟು x² ಇದೆ? 1x². ಬಿನ ಬೆಲೆ x ನ ಸಹಗುಣಕ ಎಷ್ಟು x ಇದೆ? 3x ಇದೆ. b ಈಕ್ವಲ್ಸ್ 3. ಸಿ ಸ್ಥಿರಾಂಕ ಎಷ್ಟಿದೆ? 1 + 1 ಇದೆ, 1 ಬರೆಯೋಣ. ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ -b/a ಈಕ್ವಲ್ಸ್ -3/1. ಮೈನಸ್ಗೆ ಮೈನಸನ್ನು ಬರೆಯೋಣ. -3/1 ಈಕ್ವಲ್ಸ್ -3. ಆಲ್ಫಾ ಬೀಟಾ ಈಕ್ವಲ್ಸ್ c/a. ಸಿನ ಬೆಲೆ 1, ಎನ ಬೆಲೆ 1. 1/1 ಈಕ್ವಲ್ಸ್ 1. ನಮಗೆ ಬೇಕಾಗಿರೋದು ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಬೀಟಾವನ್ನು ಕಂಡುಹಿಡ್ಕೊಂಡ ಮೇಲೆ ನಾವು ಏನನ್ನು ಕಂಡುಹಿಡಿಬೇಕು ಅದನ್ನು ಬರ್ಕೊಳ್ಳೋಣ. ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ನಮಗೆ ಇದರ ಬೆಲೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಇವುಗಳನ್ನು ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾಗಳ ಗುಣಲಬ್ಧವಾಗಿ ಬರೀಲಿಕ್ಕೆ ಬರುತ್ತಾ ಅಂತ ನೋಡೋಣ. ಇಲ್ಲಿ ಆಲ್ಫಾ ಸ್ಕ್ವೇರ್ ಬೀಟಾ ಮತ್ತು ಆಲ್ಫಾ ಬೀಟಾ ಸ್ಕ್ವೇರ್ ಇದೆ. ಆಲ್ಫಾ ಬೀಟಾವನ್ನು ಸಾಮಾನ್ಯವಾಗಿ ಹೊರಗಡೆ ತೆಗೆಯೋಣ. ಆಲ್ಫಾ ಬೀಟಾ ಇಲ್ಲೇ ನೋಡ್ಕೊಳ್ತು. ಆಲ್ಫಾ ಬೀಟಾ ಹೊರಗಡೆ ಹೋದರೆ ಆಲ್ಫಾ ಉಳ್ಕೊಳ್ತು. ಇಲ್ಲಿ ಆಲ್ಫಾ ಬೀಟಾ ಹೊರಗಡೆ ಹೋದರೆ ಬೀಟಾ ಉಳ್ಕೊಳ್ತು. ಪ್ಲಸ್ ಬೀಟಾ ಆಯಿತು. ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಆಯಿತು. ನಮಗೆ ಆಲ್ಫಾ ಬೀಟಾ ಮತ್ತು ಆಲ್ಫಾ ಪ್ಲಸ್ ಬೀಟಾನ ಬೆಲೆಗಳು ಗೊತ್ತಿದ್ದಾವೆ. ಆಲ್ಫಾ ಬೀಟಾದ ಬೆಲೆ 1, ಆಲ್ಫಾ ಪ್ಲಸ್ ಬೀಟಾದ ಬೆಲೆ -3. ಆಲ್ಫಾ ಬೀಟಾ ಜಾಗದಲ್ಲಿ ನಾವು ಎಷ್ಟು ಹಾಕೋಣ? 1 ಈಕ್ವಲ್ಸ್ 1 ಇಂಟು ಆಲ್ಫಾ ಪ್ಲಸ್ ಬೀಟಾ -3. ಇಲ್ಲೇನಾಯಿತು? -3 ಬಂತು. ಆದ್ದರಿಂದ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎಷ್ಟು? -3. ಇದು ನಮಗೆ ಬೇಕಾದಂತಹ ಉತ್ತರ. ಇಲ್ಲಿ ಆಲ್ಫಾ ಮತ್ತು ಬೀಟಾಗಳನ್ನು ಕೊಟ್ಟು, ಶೂನ್ಯತೆಗಳಂತ ಕೊಟ್ಟು ಯಾವುದೇ ಸಂಬಂಧವನ್ನು ಕಂಡುಹಿಡಿರಿ ಅಂತಂದರೆ ಮೊದಲಿಗೆ ನಾವು ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾಗಳನ್ನು ಕಂಡುಹಿಡ್ಕೊಂಡು ನಂತರ ಕೊಟ್ಟಂಥವುಗಳನ್ನು ಅವೆರಡರಲ್ಲಿ ಅದನ್ನು ವ್ಯಕ್ತಪಡಿಸಬೇಕು. ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾಗಳಲ್ಲಿ ವ್ಯಕ್ತಪಡಿಸ್ಕೊಂಡ್ರೆ ನಾವು ಬೆಲೆಯನ್ನು ಹಾಕ್ಬೋದು. 47ನೇ ಪ್ರಶ್ನೆ. P of x equals 2x² - 6x + k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಆದಾಗ kಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ಯಾವುದು? P of x equals 2x² - 6x + k. ನಾವು ಬಹುಪದೋಕ್ತಿಯನ್ನು ಮಾತ್ರ ಬರ್ಕೊಂಡ್ರೆ 2x² - 6x + k ಇದೆ.
ಇಲ್ಲಿಯೂ ಕೂಡ ನಾವು ಎನ ಬೆಲೆ, ಬಿನ ಬೆಲೆ, ಸಿನ ಬೆಲೆಯನ್ನು ಬರ್ಕೊಳ್ಳೋಣ. ಎ ಅಂತಂದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎಷ್ಟಿದೆ ಇಲ್ಲಿ 2. ಬಿ ಎಕ್ಸ್ನ ಸಹಗುಣಕ ಎಷ್ಟಿದೆ -6. ಸಿ ಈಕ್ವಲ್ಸ್ ಕೆ. ಈಗ ಇಲ್ಲಿ ನಾವು ಕೆನ ಬೆಲೆಯನ್ನು ಕಂಡುಹಿಡಿಬೇಕು. ಕೆನ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಆದರೆ ಇಲ್ಲಿ ಕೊಟ್ಟಂತಹ ಸಂಬಂಧ ಏನು, ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು. ಅಂದರೆ ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ಇಟ್ಕೊಂಡ್ರೆ ಆಲ್ಫಾ ಈಸ್ ಈಕ್ವಲ್ಸ್ ಟು ಆಲ್ಫಾ ಅಂತ ತಗೊಳ್ಳೋಣ, ಬೀಟಾ ಈಸ್ ಈಕ್ವಲ್ಸ್ ಟು 2 ಆಲ್ಫಾ ಅಂತ ತಗೊಳ್ಳೋಣ. ಅಂದರೆ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ ಆಲ್ಫಾ ಈಸ್ ಈಕ್ವಲ್ಸ್ ಟು ಏನು ಹೇಳಿದರೆ, ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಅಂತ. ಒಂದನ್ನು ಆಲ್ಫಾ ಅಂತಲೇ ತಗೊಳ್ಳೋಣ, ಇನ್ನೊಂದನ್ನು ಬೀಟಾನ ಏನು ತಗೊಳ್ಳೋಣ, ಇನ್ನೊಂದು ಶೂನ್ಯತೆಯ 2ರಷ್ಟು ಅಂತ ಹೇಳಿದರೆ 2 ಆಲ್ಫಾ ತಗೊಳ್ಳೋಣ. ಆಲ್ಫಾ ಅಂದರೆ ಆಲ್ಫಾನೇ ಇರಲಿ, ಬೀಟಾ ಅಂದರೆ ಆಲ್ಫಾನ 2ರಷ್ಟು ಅಂದರೆ 2 ಆಲ್ಫಾ. 2ರಷ್ಟು ಅಂತ ಇರೋದರಿಂದ ನಾವು 2 ಆಲ್ಫಾ ಅಂತ ತಗೊಳ್ಳೋಣ. ಈಗ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು -b/a. ಆಲ್ಫಾ ಜಾಗದಲ್ಲಿ ಆಲ್ಫಾನೇ ಬರೆಯೋಣ, ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 2 ಆಲ್ಫಾ ಅಂತ ಬರೆಯೋಣ. -b ಅಂದರೆ -6 ಬೈ ಎನ ಬೆಲೆ 2 ಆಯಿತು. -6 ಇಲ್ಲಿ ಈ ಮೈನಸನ್ನು ಇಲ್ಲಿ ಬರೆದ್ವಿ ಮತ್ತು ಬಿಗೆ ಮೈನಸ್ ಇರೋದ್ರಿಂದ ಅದನ್ನು ನಾವು ಬ್ರ್ಯಾಕೆಟಲ್ಲಿ ಹಾಕಬೇಕಾಗತ್ತೆ. -ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. 6/2, 2 1 2 3 ಈಕ್ವಲ್ಸ್ ಏನು ಬಂತು 3 ಬಂತು. ಇಲ್ಲಿ ಆಲ್ಫಾ ಪ್ಲಸ್ 2 ಆಲ್ಫಾ ನಾವು ಇಲ್ಲಿ ಕೆಳಗಡೆ ಬರಿಬೋದು. ಇದನ್ನು ಆಲ್ಫಾ ಪ್ಲಸ್ 2 ಆಲ್ಫಾ ಅಂತಂದರೆ 3 ಆಲ್ಫಾ ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. 3 ಕ್ಯಾನ್ಸಲ್ ಆದರೆ ಆಲ್ಫಾ ಈಸ್ ಈಕ್ವಲ್ಸ್ ಟು ಏನಾಯಿತು 1 ಆಯಿತು. ಮತ್ತು ಬೀಟಾ ಈಸ್ ಈಕ್ವಲ್ಸ್ ಟು 2 ಆಲ್ಫಾ ತಕ್ಷಣ ಸಿಕ್ಬಿಡುತ್ತೆ. 2 ಆಲ್ಫಾ ಅಂದರೆ 2 × 1 ಈಕ್ವಲ್ಸ್ 2 ಆಯಿತು. ಈಗ ನಾವು ಆಲ್ಫಾ ಬೀಟಾ ಮಾಡೋಣ. ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a. ನಮಗೆ ಕೆನ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಸಿ ಈಸ್ ಈಕ್ವಲ್ಸ್ ಟು ಕೆ. ಇಲ್ಲಿ ಸಿನ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಆಲ್ಫಾ ಬೀಟಾ ಅಂತಂದರೆ ಆಲ್ಫಾ ಬೆಲೆ 1, ಬೀಟಾ ಬೆಲೆ 2. 1 × 2 ಮತ್ತು ಸಿನ ಬೆಲೆ ಕೆ ಇದೆ, k/a. ಎ ಅಂತಂದರೆ ಎಷ್ಟಿದೆ ಇಲ್ಲಿ 2 ಇದೆ, k/2. 2 ಈಕ್ವಲ್ಸ್ k/2 ಆಯಿತು. ಮತ್ತು 2 × 2 ಏನಾಯಿತು 4 ಬರುತ್ತೆ. 4 ಈಕ್ವಲ್ಸ್ ಕೆ. ಆದ್ದರಿಂದ ಏನಾಗುತ್ತೆ ಕೆ ಈಕ್ವಲ್ಸ್ 4 ಆಗುತ್ತೆ. 48ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ax² + bx - 4 ರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 1/4 ಮತ್ತು -1 ಆಗಿದೆ. ಹಾಗಾದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ax² + bx - 4. ನಾವು ಇನ್ನೊಮ್ಮೆ ಇದು ಬರೀ ax² + bx - 4 ಬರ್ಕೊಳ್ಳೋಣ. ಇಲ್ಲಿ ಎನ ಬೆಲೆ, ಬಿನ ಬೆಲೆ, ಸಿನ ಬೆಲೆಯನ್ನು ಬರೆಯೋಣ. ಎನ ಬೆಲೆ x² ಜೊತೆಗಿರೋದು ಎ, ಎನ ಬೆಲೆ ಏನೇ ಇದೆ, ಬಿನ ಬೆಲೆ ಬಿ ಇದೆ, ಸಿನ ಬೆಲೆ -4 ಇದೆ.
ನಾವು ಏನನ್ನು ಕಂಡುಹಿಡಬೇಕು, ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಬೇಕು. ಅವರು ಏನನ್ನು ಕೊಟ್ಟಿದ್ದಾರೆ, ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ ಮತ್ತು ಆಲ್ಫಾ ಬೀಟಾ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು, ಮೈನಸ್ ಬಿ ಬೈ ಎ ಈಕ್ವಲ್ಸ್ ಎಷ್ಟು, 1/4. 1/4 ಈಕ್ವಲ್ಸ್ ಮೈನಸ್ ಬಿ ಬೈ ಎನ ಬೆಲೆ ಏನೇ ಇದೆ, ಬಿನ ಬೆಲೆ ಬಿನೇ ಇದೆ. ಏನು ಬರೆಯೋಣ, ಮೈನಸ್ ಬಿ ಬೈ ಎ ಈಕ್ವಲ್ಸ್ 1/4 ಅಂದರೆ ಏನಾಗುತ್ತೆ, ಮೈನಸ್ ಬಿ ಈಸ್ ಈಕ್ವಲ್ಸ್ ಟು a/4 ಬರುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಆಲ್ಫಾ ಬೀಟಾ ತೊಗೊಳ್ಳೋಣ. ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a. ಸಿನ ಬೆಲೆ ಎಷ್ಟಿದೆ, -4 ಇದೆ. -4 ಬೈ ಎನ ಬೆಲೆ ಏನೇ ಇದೆ ಈಕ್ವಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲ ಅಂತಂದರೆ ನಾವಿಲ್ಲಿ c/a ಮೊದಲು ಹಾಕ್ಕೊಳ್ಳೋಣ. c/a ಗುಣಲಬ್ಧ ಎಷ್ಟಿದೆ, -1. -1. ಸಿನ ಬೆಲೆ ಎಷ್ಟಿದೆ, -4 ಇದೆ. ಇಲ್ಲಿ c/a ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, -1. -1 ಬರೆಯೋಣ. ಸಿನ ಬೆಲೆ -4 ಬೈ ಎ ಈಸ್ ಈಕ್ವಲ್ಸ್ ಟು -1 ಅಂದರೆ ಏನಾಯಿತು, -4 ಈಸ್ ಈಕ್ವಲ್ಸ್ ಟು -1 ಇಂಟು ಎ. -4 ಈಸ್ ಈಕ್ವಲ್ಸ್ ಟು -1 ಇಂಟು ಎ, 1 ಎ ಬರುತ್ತೆ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎನ ಬೆಲೆ ಎಷ್ಟು ಬರುತ್ತೆ, ಎ ಈಕ್ವಲ್ಸ್ 4. ಇದನ್ನು ನಾವು ಇಲ್ಲಿ ಹಾಕೋಣ, ಬರೆಯೋಣ. ಮೈನಸ್ ಬಿ ಬೈ ಎ ಈಕ್ವಲ್ಸ್ 1/4 ಮೈನಸ್ ಬಿ ಬೈ ಎ ಅಂದರೆ ಎಷ್ಟು, 4 ಈಕ್ವಲ್ಸ್ 1/4 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಬಿ ಈಸ್ ಈಕ್ವಲ್ಸ್ ಟು 1 ಆದರೆ ಬಿ ಈಸ್ ಈಕ್ವಲ್ಸ್ ಟು -1 ಆಗುತ್ತೆ. ಮೈನಸ್ ಬಿ ಈಸ್ ಈಕ್ವಲ್ಸ್ ಟು 1, ಆದ್ದರಿಂದ ಬಿ ಈಸ್ ಈಕ್ವಲ್ಸ್ ಟು -1. ಈಗ ನಮಗೆ ಬೆಲೆ ಸಿಕ್ತು. ಎ ಈಸ್ ಈಕ್ವಲ್ಸ್ ಟು ಎಷ್ಟು, 4, ಬಿ ಈಸ್ ಈಕ್ವಲ್ಸ್ ಟು -1. ಎ ಈಸ್ ಈಕ್ವಲ್ಸ್ ಟು 4, ಬಿ ಈಸ್ ಈಕ್ವಲ್ಸ್ ಟು -1. 49ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ x² - 5x + 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ x² - 5x + 6. ಮೊದಲಿಗೆ ನಾವು x² - 5x + 6 ಅಷ್ಟನ್ನೇ ಬರ್ಕೊಂಡು x² - 5x + 6. ಇಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಅದಕ್ಕಾಗಿ ಏನು ಬರ್ಕೊಳ್ಳೋಣ, ಈಕ್ವಲ್ಸ್ 0 ಇರಲಿ ಅಂತ ಬರ್ಕೊಳ್ಳೋಣ. ಯಾವ ಬೆಲೆಗೆ ಇಲ್ಲಿ ಪಿ ಆಫ್ ಎಕ್ಸ್ ಶೂನ್ಯ ಆಗುತ್ತೆ ಅಂತ ಅರ್ಥ. ಅಂದರೆ ಎಕ್ಸ್ನ ಯಾವ ಬೆಲೆಗೆ x² - 5x + 6 = 0 ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇದನ್ನು ನಾವು ಮಧ್ಯಪದ ಒಡೆಯುವುದರ ಮೂಲಕ ಕಂಡುಹಿಡಿಬೇಕಾಗತ್ತೆ. ಅದಕ್ಕೆ ಗುಣಲಬ್ಧ ಮೊತ್ತವನ್ನು ಕಂಡುಹಿಡ್ಕೋಬೇಕು. ಗುಣಲಬ್ಧ ಏನಿದೆ, x² ಇಂಟು 6x² ಆಗುತ್ತೆ. x² ಇಂಟು 6 ಈಕ್ವಲ್ಸ್ 6x² ಆಯಿತು. ಹಾಗೆಯೇ ಮೊತ್ತ ಅಂತಂದರೆ ಮಧ್ಯಪದ -5x ಇದೆ. -5x ಅಂತ ಬರೆಯೋಣ. ಈಗ ಇಲ್ಲಿ ನಾವು ಗುಣಲಬ್ಧ 6x² ಇದೆ ಮತ್ತು ಮೊತ್ತ -5x ಇದೆ. 6x² ಅಪವರ್ತಿಸಬೇಕು. ಯಾವ ಮಗ್ಗಿಯಲ್ಲಿ 6 ಬರುತ್ತೆ ಅಂತ ನೋಡಿ. ಇಲ್ಲಿ ಗುಣಲಬ್ಧಕ್ಕೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಎರಡೂ ಅಪವರ್ತನಗಳು ಮೊತ್ತದ ಚಿಹ್ನೆಯನ್ನು ಹೊಂದಿರ್ತವೆ. ಮೊತ್ತಕ್ಕೆ ಯಾವ ಚಿಹ್ನೆ ಇದೆ, ಮೈನಸ್ ಇದೆ. ಒಂದೇ ಚಿಹ್ನೆಯನ್ನು ಹೊಂದಿರ್ತವೆ. ಇಲ್ಲಿ -5x ಬರಬೇಕು ಕೂಡಿಸಿದರೆ, ಮತ್ತು ಗುಣಿಸಿದರೆ 6x² ಬರಬೇಕು. ಯಾವ ಮಗ್ಗಿಯಲ್ಲಿ 6 ಇದೆ, 6 1 6 ಇದೆ, 3 2 6 ಇದೆ. 3 ಮತ್ತು 2 ಕೂಡಿಸಿದರೆ 5x ಆಗುತ್ತೆ. ಅದಕ್ಕೆ ಇದು 3x ಮತ್ತು 2x, -3x ಮತ್ತು -2x.
ಎಕ್ಸ್ ಸ್ಕ್ವೇರನ್ನು ಹಾಗೆ ಬರೆಯೋಣ. ಮೈನಸ್ 3x ಮೈನಸ್ 2x ಮೈನಸ್ 3x ಮೈನಸ್ 2x ಪ್ಲಸ್ 6 ಈಕ್ವಲ್ಸ್ 0. ಎಕ್ಸ್ ಸ್ಕ್ವೇರ್ ಮೈನಸ್ 3x ಇದೆ. ಎಕ್ಸನ್ನು ಸಾಮಾನ್ಯ ತೆಗೆಯೋಣ. ಬ್ರ್ಯಾಕೆಟಲ್ಲಿ ಏನು ಬರುತ್ತೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಬರೆಯೋಣ, ಮೈನಸ್ 3. ಹಾಗೆ 2 ಮತ್ತು 6ರಲ್ಲಿ ಸಾಮಾನ್ಯ 2 ಮೈನಸ್ 2. ಬ್ರ್ಯಾಕೆಟ್ನಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲಿ ಎಕ್ಸ್ ಇದೆ, ಮೈನಸ್ 2 ಹೊರಗಡೆ ಇರೋದರಿಂದ ಬ್ರ್ಯಾಕೆಟ್ ಒಳಗಡೆ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಮತ್ತು ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಬ್ರ್ಯಾಕೆಟಿನ ಹೊರಭಾಗದಲ್ಲಿ ಮೈನಸ್ ಬಂದಿರೋದ್ರಿಂದ ಬ್ರ್ಯಾಕೆಟ್ ಒಳಗಡೆ ಏನು ಬರುತ್ತೆ, ಮೈನಸ್ ಆಗುತ್ತೆ. 2 ಎಷ್ಟಲೇ 6, 2 3ಲೇ 6. ಈಗ ನಿಮಗೆ ಎಕ್ಸ್ ಮೈನಸ್ 3 ಸಿಕ್ತು. ಅವೆರಡನ್ನು ಸಾಮಾನ್ಯವಾಗಿ ಒಂದು ಬ್ರ್ಯಾಕೆಟಲ್ಲಿ ಬರೆಯೋಣ. ಎಕ್ಸ್ ಮೈನಸ್ 3 ಸಾಮಾನ್ಯ ಬ್ರ್ಯಾಕೆಟ್. ಇನ್ನೊಂದು ಬ್ರ್ಯಾಕೆಟಲ್ಲಿ ಏನು ಬರುತ್ತೆ, ಇಲ್ಲಿ ಎಕ್ಸ್ ಉಳ್ಕೊಂಡಿದೆ, ಇಲ್ಲಿ ಮೈನಸ್ 2 ಉಳ್ಕೊಂಡಿದೆ, ಎಕ್ಸ್ ಮೈನಸ್ 2 ಆಗುತ್ತೆ ಈಕ್ವಲ್ಸ್ 0. ಈಗ ಇದನ್ನು 0ಗೆ ಸರಿದೂಗಿಸೋಣ. ಎಕ್ಸ್ ಮೈನಸ್ 3 ಈಕ್ವಲ್ಸ್ 0 ಅಥವಾ ಎಕ್ಸ್ ಮೈನಸ್ 2 ಈಕ್ವಲ್ಸ್ 0. ಎಕ್ಸ್ ಈಕ್ವಲ್ಸ್ 0 ಪ್ಲಸ್ 3 ಎಕ್ಸ್ ಈಕ್ವಲ್ಸ್ 3 ಆಯಿತು. ಅಥವಾ ಎಕ್ಸ್ ಈಕ್ವಲ್ಸ್ 0 ಪ್ಲಸ್ 2 ಎಕ್ಸ್ ಈಕ್ವಲ್ಸ್ 2 ಆಯಿತು. ಇಲ್ಲಿ 3 ಮತ್ತು 2 ಶೂನ್ಯತೆಗಳು. ಒಂದು ಶೂನ್ಯತೆ 3, ಇನ್ನೊಂದು ಶೂನ್ಯತೆ 2. ಎಕ್ಸ್ನ ಮೇಲೆ ನಮಗೆ ಸಿಕ್ತು. ಆಲ್ಫಾ ಮತ್ತು ಬೀಟಾಗಳು 3 ಮತ್ತು 2. ಶೂನ್ಯತೆಗಳು 3 ಮತ್ತು 2. ಶೂನ್ಯತೆಗಳು 3 ಮತ್ತು 2. 50ನೇ ಪ್ರಶ್ನೆ. ಶೂನ್ಯತೆಗಳು √3 ಮತ್ತು ಮೈನಸ್ √3 ಆಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳು ಯಾವುವು, √3 ಮತ್ತು ಮೈನಸ್ √3. ಒಂದನ್ನು ನಾವು ಆಲ್ಫಾ ಅಂತ ತಗೊಳ್ಳೋಣ, ಇನ್ನೊಂದನ್ನು ಬೀಟಾ ಅಂತ ತಗೊಳ್ಳೋಣ. ಆಲ್ಫಾ ಈಸ್ ಈಕ್ವಲ್ಸ್ ಟು ಮೊದಲನೇ ಶೂನ್ಯತೆ √3, ಬೀಟಾ ಎರಡನೇ ಶೂನ್ಯತೆ ಮೈನಸ್ √3. ಇಲ್ಲಿ ನಾವು ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾದರೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಬೇಕು ಮತ್ತು ಆಲ್ಫಾ ಬೀಟಾ ಬೇಕು. ಶೂನ್ಯತೆಗಳ ಮೊತ್ತ ಬೇಕು, ಶೂನ್ಯತೆಗಳ ಗುಣಲಬ್ಧ ಬೇಕು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ √3 ಮೈನಸ್ √3. ಏನಾಗುತ್ತೆ, √3 ಪ್ಲಸ್ ಮೈನಸ್ √3 ಅಂದರೆ ಮೈನಸ್ √3 ಆಗುತ್ತೆ. ಕ್ಯಾನ್ಸಲ್ ಮಾಡಿದರೆ ಏನು ಬಂತು, 0 ಬಂತು. ಹಾಗೆ ಆಲ್ಫಾ ಬೀಟಾ ಅಂತಂದರೆ ಆಲ್ಫಾ ಇಂಟು ಬೀಟಾ √3 ಇಂಟು ಮೈನಸ್ √3, √3 ಇಂಟು ಮೈನಸ್ √3. ಇಲ್ಲಿ √3 ಏನಾಗುತ್ತೆ, √9 ಆಗುತ್ತೆ. √9 ಅಂದರೆ 3. √3 ಇಂಟು √3 ಅಂದರೆ ರೂಟ್ ಕ್ಯಾನ್ಸಲ್ ಆಗಿ ಬರೀ 3 ಉಳ್ಕೊಳ್ಳುತ್ತೆ. ಚಿಹ್ನೆ ಯಾವುದು ಉಳ್ಕೊಳ್ಳುತ್ತೆ, ಪ್ಲಸ್ ಇಂಟು ಮೈನಸ್, ಮೈನಸ್ 3 ಆಯಿತು. ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ 3. ಇಲ್ಲಿಗೆ ಬರೆಯೋಣ, ಮೈನಸ್ 3. ಈಗ ಬಹುಪದೋಕ್ತಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರನ್ನೇ ಬರೆಯೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತಂದರೆ ಇಲ್ಲಿ ಪ್ಲಸ್ ಆಫ್ -3 ಅಂದರೆ -3 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಲ್ಲಿ ನಾವು -0x ಅಂದರೆ -0, ಅದನ್ನು ಬಿಟ್ಬಿಡ್ಬೋದು. ಏನು ಬರಿಬೋದು, ಇಲ್ಲಿ -3 ಬರಿಬೋದು.
ಬಹುಪದೋಕ್ತಿ ಯಾವತ್ತಾಯಿತು? x² - 3